ನಮಸ್ತೆ ನನ್ನ ಆತ್ಮೀಯ ವೀಕ್ಷಕರೇ ಹಾಗೂ ಸಾರಿಗೆ ನೌಕರ ಮಿತ್ರರೇ. ಶಕ್ತಿ ಯೋಜನೆ ಕರ್ನಾಟಕದ ಮಹಿಳೆಯರಿಗೆ ಇದು ಸಂಭ್ರಮದ ಯೋಜನೆ. ಫ್ರೀ ಟಿಕೆಟ್, ಊರೂರು ಸುತ್ತುವ ಖುಷಿ. ಧರ್ಮಸ್ಥಳದಿಂದ ದಾವಣಗೆರೆವರೆಗೆ, ಬೆಂಗಳೂರಿಂದ ಬೀದರ್ವರೆಗೆ, ಹೀಗೆ ತಮಗೆ ಬೇಕಾದ ಜಾಗಕ್ಕೆ ತಮಗೆ ಬೇಕಾದ ಸಮಯದಲ್ಲಿ ಯಾರ ಹಂಗೂ ಇಲ್ಲದೆ ಹೋಗಿ ಬರಲು ಸಾಧ್ಯವಾಗಿದೆ. ಆದರೆ ಈ ಸಂಭ್ರಮದ ಹಿಂದೆ ಒಂದು ದೊಡ್ಡ ವರ್ಗದ ಜನರ ಕಣ್ಣೀರು, ಬೆವರು ಮತ್ತು ಹತಾಶೆ ಅಡಗಿದೆ. ಹೌದು, ಅದುವೇ ನಮ್ಮ ಸಾರಿಗೆ ನೌಕರರ ಗೋಳು. ಇಂದು ಈ ನಿಮ್ಮ ಸಾರಿಗೆ ಕೂಗು ಚಾನಲ್ನಲ್ಲಿ ಶಕ್ತಿ ಯೋಜನೆಯಿಂದ ಸಾರಿಗೆ ಸಿಬ್ಬಂದಿ ಅನುಭವಿಸುತ್ತಿರುವ ನಿಜವಾದ ಕಷ್ಟ ನಷ್ಟಗಳ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ತಿಳಿಸಲಿದ್ದೇನೆ. ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವ ನನ್ನ ಆತ್ಮೀಯ ಸಾರಿಗೆ ನೌಕರ ಮಿತ್ರರೇ ಹಾಗೂ ನನ್ನ ಪ್ರಿಯ ವೀಕ್ಷಕರೇ, ಈ ಸಾರಿಗೆ ಕೂಗು ಚಾನಲ್ ಸಾರಿಗೆ ನೌಕರರ ದನಿಯಾಗಿದೆ. ಈ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡುವುದರಿಂದ ಈ ವಿಡಿಯೋ ನಾಡಿನ ಹೆಚ್ಚು ಜನರನ್ನು ತಲುಪುತ್ತದೆ. ಹಾಗೆ ಶಕ್ತಿ ಯೋಜನೆಯಿಂದ ಸಾರಿಗೆ ನೌಕರರು ಪಡುತ್ತಿರುವ ಪಡಿಪಾಟಲುಗಳು ಜನರಿಗೆ ತಿಳಿಯುವಂತಾಗುತ್ತದೆ. ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ನ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ಮಿತ್ರರೇ, ಈಗ ವಿಷಯಕ್ಕೆ ಬರೋಣ. ಈ ಸರ್ಕಾರದ ಪ್ರತಿಷ್ಠಿತ ಉಚಿತ ಭಾಗ್ಯಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಿಂದ ಸಾರಿಗೆ ನೌಕರರಿಗೆ ಏನೆಲ್ಲ ಕಷ್ಟ ನಷ್ಟಗಳು ಆಗುತ್ತಿವೆ ನೋಡಿ. ವಿಪರೀತ ಕೆಲಸದ ಒತ್ತಡ, ಶೂನ್ಯ ಟಿಕೆಟ್ ವಿತರಣೆ. ಮಹಿಳೆಯರಿಗೆ ಪ್ರಯಾಣ ಉಚಿತವಾಗಿದ್ದರೂ ನಿರ್ವಾಹಕರು ಪ್ರತಿಯೊಬ್ಬರಿಗೂ ಶೂನ್ಯ ಟಿಕೆಟ್ ನೀಡಲೇಬೇಕು. ಹಣ ತೆಗೆದುಕೊಂಡು ಟಿಕೆಟ್ ಕೊಡುವುದಕ್ಕಿಂತ ಆಧಾರ್ ಕಾರ್ಡ್ ಅಥವಾ ಸ್ಮಾರ್ಟ್ ಕಾರ್ಡ್ ಪರಿಶೀಲಿಸಿ ಟಿಕೆಟ್ ಕೊಡುವುದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಜನದಟ್ಟಣೆ. ಪ್ರಯಾಣ ಉಚಿತವಾಗಿರುವುದರಿಂದ ಅಲ್ಪ ದೂರ ಕ್ರಮಿಸುವಂತಹವರು, ನಡೆದು ಹೋಗುವಂತಹವರು, ಸ್ವಂತ ವಾಹನಗಳಲ್ಲಿ ಹೋಗುವಂತಹವರು ಕೂಡ ಸಾರಿಗೆ ಬಸ್ಗಳನ್ನು ಅವಲಂಬಿಸಿರುವ ಕಾರಣ ಬಸ್ಸುಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಗಿದೆ. ಫುಟ್ಬೋರ್ಡ್ಗಳಲ್ಲಿ ನೇತಾಡುವ, ಒಳಗೆ ಕಳಿಸುವುದು, ಬಾಗಿಲು ಹಾಕುವುದು ನಿರ್ವಾಹಕರಿಗೆ ದೊಡ್ಡ ಸವಾಲಾಗಿದೆ. ಸಮಯ ಪಾಲನೆಯಲ್ಲಿ ವ್ಯತ್ಯಯ, ಟ್ರಿಪ್ ಕಡಿತದ ಭೀತಿ. ಹೆಚ್ಚು ಜನರಿರುವುದರಿಂದ ಪ್ರತಿಯೊಂದು ಸ್ಟಾಪ್ನಲ್ಲೂ ಬಸ್ ನಿಲ್ಲಿಸುವ ಮತ್ತು ಹೊರಡುವ ಸಮಯ ಹೆಚ್ಚಾಗುತ್ತಿದೆ. ಇದರಿಂದ ನಿಗದಿತ ಸಮಯಕ್ಕೆ ಟ್ರಿಪ್ ಮುಗಿಸಲು ಆಗುತ್ತಿಲ್ಲ. ವಿಶ್ರಾಂತಿ ಇಲ್ಲ. ಟ್ರಿಪ್ ತಡವಾಗುವುದರಿಂದ ಟ್ರಿಪ್ಗಳ ಮಧ್ಯೆ ಸಿಗುತ್ತಿದ್ದ ಅಲ್ಪ ಸ್ವಲ್ಪ ವಿಶ್ರಾಂತಿ ಸಮಯ ಈಗ ಸಿಗುತ್ತಿಲ್ಲ. ಸತತವಾಗಿ ಡ್ಯೂಟಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಪ್ರಯಾಣಿಕರೊಂದಿಗೆ ನಿತ್ಯ ವಾಗ್ವಾದ, ಸೀಟಿಗಾಗಿ ಜಗಳ. ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ಸೀಟುಗಳಿಗಾಗಿ ನೂಕುನುಗ್ಗಲು ಉಂಟಾಗುತ್ತಿದೆ. ಇದನ್ನು ನಿಯಂತ್ರಿಸಲು ಹೋದಾಗ ನಿರ್ವಾಹಕರು ಮತ್ತು ಮಹಿಳಾ ಪ್ರಯಾಣಿಕರೊಂದಿಗೆ ವಾಗ್ವಾದಗಳು ನಡೆಯುತ್ತವೆ. ಆಗ ಸಾರಿಗೆ ಸಿಬ್ಬಂದಿಗಳ ಏಕಾಗ್ರತೆಗೂ ಭಂಗ ಉಂಟಾಗುತ್ತದೆ. ಕೆಲವೊಮ್ಮೆ ಮಹಿಳಾ ಪ್ರಯಾಣಿಕರಲ್ಲೇ ಗಲಾಟೆಗಳು ನಡೆಯುತ್ತವೆ. ಅಂತಹ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ನಿರ್ವಾಹಕರು ಎಣಗಾಡುತ್ತಾರೆ. ಮಹಿಳೆಯರಿಗೆ ಮೀಸಲಿರುವ ಸೀಟುಗಳನ್ನು ಹೊರತುಪಡಿಸಿ ಪುರುಷ ಪ್ರಯಾಣಿಕರ ಸೀಟುಗಳಲ್ಲಿ ಮಹಿಳಾ ಪ್ರಯಾಣಿಕರು ಕುಳಿತಾಗ ಪುರುಷ ಪ್ರಯಾಣಿಕರು ಸೀಟು ಸಿಗದೆ ನಿರ್ವಾಹಕರ ಮೇಲೆ ರೇಗಾಡುವ ಪ್ರಸಂಗಗಳು ಹೆಚ್ಚಾಗಿವೆ. ದಾಖಲೆಗಳ ಪರಿಶೀಲನೆ. ಮೂಲ ಗುರುತಿನ ಚೀಟಿ ಕೇಳಿದರೆ ಅಥವಾ ವಿಳಾಸ ಸರಿಯಿಲ್ಲದಿದ್ದರೆ ಟಿಕೆಟ್ ನಿರಾಕರಿಸಬೇಕಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ಮಹಿಳಾ ಪ್ರಯಾಣಿಕರು ಸಿಬ್ಬಂದಿಗಳೊಂದಿಗೆ ಜಗಳಕ್ಕಿಳಿಯುತ್ತಾರೆ. ಮಹಿಳಾ ಪ್ರಯಾಣಿಕರು ಸಾರಿಗೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಗಳು ಹೆಚ್ಚಾಗಿವೆ. ಆರ್ಥಿಕ ನಷ್ಟ ಮತ್ತು ಭತ್ಯೆಯ ಚಿಂತೆ. ಬಾಟ ಕಡಿತ, ವಾಹನ ದಟ್ಟಣೆ ಮತ್ತು ಜನದಟ್ಟಣೆಯಿಂದಾಗಿ ಟ್ರಿಪ್ಗಳು ರದ್ದಾದರೆ ಅಥವಾ ಕಿಲೋಮೀಟರ್ ಗುರಿ ಮುಟ್ಟದಿದ್ದರೆ ಚಾಲಕ ನಿರ್ವಾಹಕರಿಗೆ ಸಿಗಬೇಕಾದ ಬಾಟ ಅಥವಾ ಪ್ರೋತ್ಸಾಹಧನದಲ್ಲಿ ಕಡಿತವಾಗುವ ಆತಂಕವಿದೆ. ದಂಡ ಹಾಗೂ ಸಂಸ್ಥೆಯಿಂದ ಶಿಸ್ತು ಕ್ರಮ. ಬಸ್ಗಳು ಪ್ರಯಾಣಿಕರಿಂದ ತುಂಬಿದ್ದಾಗ ಟಿಕೆಟ್ ಉಚಿತವಾಗಿದ್ದರೂ ಕೆಲವು ಮಹಿಳಾ ಪ್ರಯಾಣಿಕರಿಗೆ ಟಿಕೆಟ್ ಕೇಳಿ ಪಡೆಯಲು ಏನೋ ಒಂದು ರೀತಿಯ ತಾತ್ಸಾರ ಮನೋಭಾವನೆ. ಅಂತಹ ಮಹಿಳಾ ಪ್ರಯಾಣಿಕರಿಂದ ಸಿಬ್ಬಂದಿಗಳಿಗೆ ದಂಡ ಬೀಳುತ್ತದೆ, ಇಲ್ಲವೇ ಶಿಸ್ತು ಕ್ರಮ ಜರುಗುತ್ತದೆ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಮಹಿಳಾ ಪ್ರಯಾಣಿಕರು ಟಿಕೆಟ್ ಪಡೆದುಕೊಂಡಿರುತ್ತಾರೆ,
ಆದರೆ ಅವರು ತೆಗೆದುಕೊಂಡ ಗಮ್ಯಸ್ಥಾನದಲ್ಲಿ ಇಳಿಯದೆ ಮುಂಚೆಯೇ ನಿಲ್ದಾಣಗಳಲ್ಲಿ ಇಳಿದಾಗ, ಅಂತಹ ಸಂದರ್ಭದಲ್ಲಿ ಚೆಕಿಂಗ್ನವರು ಪರಿಶೀಲನೆ ನಡೆಸಿದಾಗ ಟಿಕೆಟ್ ಕೊಟ್ಟಿದ್ದು ಟಿಕೆಟ್ ಪಡೆದವರು ಬಸ್ನಲ್ಲಿ ಇಲ್ಲದ ಕಾರಣದಿಂದ ಸಿಬ್ಬಂದಿಗಳೇ ವಿನಾಕಾರಣ ಟಿಕೆಟ್ ಹರಿದಿದ್ದಾರೆ ಎಂದು ಅವರಿಗೆ ದಂಡ ಅಥವಾ ಶಿಸ್ತು ಕ್ರಮ ಕೈಗೊಳ್ಳುತ್ತಾರೆ. ಈ ವಿಚಾರವಾಗಿ ಸಾವಿರಾರು ನೌಕರರು ದಂಡ ಮತ್ತು ಶಿಸ್ತು ಕ್ರಮಗಳನ್ನು ಎದುರಿಸಿ ಕಂಗಾಲಾಗಿದ್ದಾರೆ. ಬಸ್ಗಳು ಮಿತಿಮೀರಿ ಜನ ತುಂಬಿದಾಗ ಕೆಲವು ನಿಲ್ದಾಣಗಳಲ್ಲಿ ನಿಲ್ಲಿಸದೆ ಹೋದರೆ ಸಾರ್ವಜನಿಕರು ಸಂಸ್ಥೆಗೆ ದೂರು ನೀಡುತ್ತಾರೆ. ಆಗಲೂ ಕೂಡ ಸಾರಿಗೆ ಸಿಬ್ಬಂದಿಗಳಿಗ ಮೇಲೆ ಕ್ರಮ ಜರುಗಿಸಲಾಗುತ್ತದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಊಟ ತಿಂಡಿಗೆ ಸಮಯವಿಲ್ಲ. ಬಸ್ಸುಗಳು ಸದಾ ತುಂಬಿರುವುದರಿಂದ ಮತ್ತು ಸಮಯದ ಒತ್ತಡದಿಂದಾಗಿ ಸಿಬ್ಬಂದಿಗೆ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಲು ಅಥವಾ ಶೌಚಾಲಯಕ್ಕೆ ಹೋಗಲು ಕೂಡ ಸಮಯ ಸಿಗುತ್ತಿಲ್ಲ. ಮಾನಸಿಕ ಒತ್ತಡ. ಕಿರುಚಾಡುವ ಪ್ರಯಾಣಿಕರು, ಟ್ರಾಫಿಕ್ ಜಾಮ್ ಮತ್ತು ಮೇಲಧಿಕಾರಿಗಳ ಒತ್ತಡದಿಂದ ನೌಕರರು ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿದ್ದಾರೆ. ಬಸ್ಸುಗಳ ನಿರ್ವಹಣೆ ಕೊರತೆ. ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರು ಬಸ್ಸಿನಲ್ಲಿ ತುಂಬುವುದರಿಂದ ಬಸ್ಸಿನ ಟೈರ್, ಸ್ಪ್ರಿಂಗ್ ಸೆಟ್, ಇಂಜಿನ್, ಗೇರ್ಬಾಕ್ಸ್ಗಳ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತಿದೆ. ಇದರಿಂದ ಬಸ್ಸುಗಳು ಬೇಗನೆ ಕೆಟ್ಟು ನಿಲ್ಲುತ್ತಿವೆ. ದಾರಿಯಲ್ಲಿ ಬಸ್ ಕೆಟ್ಟು ನಿಂತರೆ ಪ್ರಯಾಣಿಕರ ಆಕ್ರೋಶವನ್ನು ಸಿಬ್ಬಂದಿಯೇ ಎದುರಿಸಬೇಕಾಗುತ್ತದೆ. ಸುರಕ್ಷತೆ ಮತ್ತು ಕಾನೂನು ಸಂಕಷ್ಟಗಳು. ಅಪಘಾತದ ಹೊಣೆಗಾರಿಕೆ. ಬಸ್ಸುಗಳಲ್ಲಿ ಡೋರ್ ಲಾಕ್ ಮಾಡಲು ಆಗದಷ್ಟು ಜನರಿರುತ್ತಾರೆ. ಅಕಸ್ಮಾತ್ ತಿರುವಿನಲ್ಲಿ ಅಥವಾ ಬ್ರೇಕ್ ಹಾಕಿದಾಗ ಯಾರಾದರೂ ಫುಟ್ಬೋರ್ಡ್ನಿಂದ ಬಿದ್ದರೆ, ವಾಹನದ ಕಂಬಿಗಳಿಗೆ ಹೊಡೆದುಕೊಂಡು ಗಾಯಗೊಂಡರೆ ಅದರ ಸಂಪೂರ್ಣ ಹೊಣೆಗಾರಿಕೆ ಚಾಲಕನದ್ದೇ ಆಗುತ್ತದೆ. ಪೊಲೀಸರು ಚಾಲಕನ ನಿರ್ಲಕ್ಷ್ಯ ಎಂದು ಕೇಸ್ ಹಾಕುತ್ತಾರೆ ವಿನಃ ಶಕ್ತಿ ಯೋಜನೆಯಿಂದ ಬಸ್ ರಶ್ ಇದ್ದು ಎಂದು ಪರಿಗಣಿಸುವುದಿಲ್ಲ. ಇನ್ಶೂರೆನ್ಸ್ ಸಮಸ್ಯೆ. ಮೋಟಾರು ವಾಹನ ಕಾಯ್ದೆಯ ಪ್ರಕಾರ ಬಸ್ಸಿನಲ್ಲಿ ಇಂತಿಷ್ಟೇ ಪ್ರಯಾಣಿಕರಿರಬೇಕು ಎಂಬ ನಿಯಮವಿದೆ. ಆದರೆ ಶಕ್ತಿ ಯೋಜನೆಯಿಂದಾಗಿ ಮಿತಿ ಮೀರಿದ ಪ್ರಯಾಣಿಕರಿರುತ್ತಾರೆ. ಈ ವೇಳೆ ಅಪಘಾತವಾದರೆ ಇನ್ಶೂರೆನ್ಸ್ ಕ್ಲೈಮ್ ಆಗುವಲ್ಲಿ ತಾಂತ್ರಿಕ ತೊಂದರೆಗಳು ಎದುರಾಗಿ ಆರ್ಥಿಕ ಹೊರೆ ನಿಗಮದ ಮೇಲೆ ಅಥವಾ ಸಿಬ್ಬಂದಿಯ ಮೇಲೆ ಬರುವ ಸಾಧ್ಯತೆ ಇರುತ್ತದೆ. ನಗದು ಕಲೆಕ್ಷನ್ ಮತ್ತು ಇನ್ಸೆಂಟಿವ್ ಗೊಂದಲ. ಇನ್ಸೆಂಟಿವ್ ಕಡಿತ. ಶಕ್ತಿ ಯೋಜನೆಗೆ ಮೊದಲು ದಿನದ ಕಲೆಕ್ಷನ್ ಆಧಾರದ ಮೇಲೆ ಚಾಲಕ ನಿರ್ವಾಹಕರಿಗೆ ಇನ್ಸೆಂಟಿವ್ ಸಿಗುತ್ತಿತ್ತು. ಈಗ ಬಸ್ಸಿನಲ್ಲಿ ಜನ ತುಂಬಿದ್ದರೂ ಕೈಯಲ್ಲಿ ಕಲೆಕ್ಷನ್ ಬ್ಯಾಗ್ ಖಾಲಿ ಇರುತ್ತದೆ. ಸರ್ಕಾರದ ಕಡೆಯಿಂದ ಹಣ ಬರುವುದು ತಡವಾದರೆ ಅಥವಾ ಸರಿಯಾದ ಲೆಕ್ಕಾಚಾರ ಸಿಗದಿದ್ದರೆ ನೌಕರರಿಗೆ ಸಿಗಬೇಕಾದ ಪ್ರೋತ್ಸಾಹಧನ ಇನ್ಸೆಂಟಿವ್ ವ್ಯತ್ಯಾಸವಾಗುತ್ತದೆ. ಚಿಲ್ಲರೆ ಸಮಸ್ಯೆ. ಪುರುಷ ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ. ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಹೋಗುತ್ತಾರೆ. ಇದರಿಂದ ನಿರ್ವಾಹಕರ ಬ್ಯಾಗ್ನಲ್ಲಿ ಚಿಲ್ಲರೆ ಇರುವುದಿಲ್ಲ. ಇನ್ನು ನಿರ್ವಾಹಕ ತನ್ನ ಮನಸ್ಸಿಗೆ ಬಂದಷ್ಟು ಹಣವನ್ನು ಕರ್ತವ್ಯದ ಸಮಯದಲ್ಲಿ ತೆಗೆದುಕೊಂಡು ಬರುವಂತಿಲ್ಲ. 100ರಿಂದ 200 ಅಷ್ಟೇ ತರಲು ಅವಕಾಶವಿರುವುದರಿಂದ ಯಾರಾದರೂ ಪುರುಷ ಪ್ರಯಾಣಿಕರು 100, 200, 500 ನೋಟು ಕೊಟ್ಟರೆ ಚಿಲ್ಲರೆ ಕೊಡುವುದು ನಿರ್ವಾಹಕರಿಗೆ ದೊಡ್ಡ ತಲೆನೋವಿನ ಕೆಲಸವಾಗಿದೆ. ಪುರುಷ ಪ್ರಯಾಣಿಕರ ಆಕ್ರೋಶ ಮತ್ತು ವರಮಾನ ಸೋರಿಕೆ. ಪುರುಷರ ಅಸಮಾಧಾನ. ಬಸ್ಸುಗಳಲ್ಲಿ ಕಾಲಿಡಲು ಜಾಗವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿರುವ ಕಾರಣ ಹಣ ಕೊಟ್ಟು ಪ್ರಯಾಣಿಸುವ ಪುರುಷ ಪ್ರಯಾಣಿಕರು ಬಸ್ ಹತ್ತಲು ಹಿಂದೇಟು ಹಾಕುತ್ತಿದ್ದಾರೆ. ಅವರು ಸ್ವಂತ ವಾಹನಗಳಲ್ಲಾಗಲಿ ಇಲ್ಲವೇ ಆಟೋಗಳ ಮೊರೆ ಹೋಗುತ್ತಿದ್ದಾರೆ. ಇದರಿಂದ ಸಂಸ್ಥೆಗೆ ವರಮಾನ ಕುಸಿಯುವ ಭೀತಿ ಇದೆ. ವರಮಾನ ಕುಸಿತ ಭೀತಿ. ದೀರ್ಘಾವಧಿಯಲ್ಲಿ ಹಣ ಕೊಡುವ ಪ್ರಯಾಣಿಕರು ಕಡಿಮೆಯಾದರೆ ನಿಗಮವು ಸಂಪೂರ್ಣವಾಗಿ ಸರ್ಕಾರದ ಅನುದಾನವನ್ನು ನಂಬಿ ಬದುಕಬೇಕಾಗುತ್ತದೆ. ಸರ್ಕಾರ ಹಣ ಬಿಡುಗಡೆ ಮಾಡುವುದು ತಡವಾದರೆ ನೌಕರರ ಸಂಬಳವೂ ತಡವಾಗುವ ಆತಂಕ ಸದಾ ಕಾಡುತ್ತಿದೆ. ಮೂಲಸೌಕರ್ಯದ ನಿರ್ವಹಣೆ ಕುಸಿತ. ಬಸ್ ನಿಲ್ದಾಣಗಳ ಅವ್ಯವಸ್ಥೆ. ಬಸ್ ಸ್ಟ್ಯಾಂಡ್ಗಳು ಈಗ ಸಂತೆಗಳಂತಾಗಿವೆ. ಕಾಲಿಡಲು ಸಾಧ್ಯವಾಗದ ರೀತಿ ಪ್ರಯಾಣಿಕರಿಂದ ನಿಲ್ದಾಣಗಳು ಆವರಿಸಿಕೊಂಡಿರುತ್ತವೆ. ಚಾಲಕ ನಿರ್ವಾಹಕರು 5ರಿಂದ 10 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳಲು ಸಾಧ್ಯವಾಗದೆ ಬಸವಳಿಯುತ್ತಿದ್ದಾರೆ. ಶೌಚಾಲಯಗಳು
ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ನಿಲ್ದಾಣಗಳಲ್ಲಿ ಹದಗೆಟ್ಟಿದೆ. ಹಳೆ ಬಸ್ಸುಗಳ ಬಳಕೆ. ಹೊಸ ಬಸ್ಸುಗಳ ಕೊರತೆ ಇರುವುದರಿಂದ ಸ್ಕ್ರಾಪ್ ಆಗುವ ಹಂತದಲ್ಲಿರುವಂತಹ ಬಸ್ಸುಗಳನ್ನು ಕೂಡ ರಸ್ತೆಗಿಳಿಸಲಾಗುತ್ತಿದೆ. ಇಂತಹ ಬಸ್ಗಳಲ್ಲಿ ಚಾಲನೆ ಮಾಡುವ ಚಾಲಕ ತುಂಬ ಜಾಗರೂಕತೆಯಿಂದ ಚಾಲನೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನದ ಮೇಲೆ ಪೆಟ್ಟು. ರಜೆಗಳ ನಿರಾಕರಣೆ. ಶಕ್ತಿ ಯೋಜನೆಯಿಂದ ಹೆಚ್ಚಿದ ಪ್ರಯಾಣಿಕರಿಂದಾಗಿ ಪ್ರಯಾಣದ ದಟ್ಟಣೆ ಹೆಚ್ಚಾಗಿದ್ದು ಬಸ್ಗಳ ಟ್ರಿಪ್ಗಳನ್ನು ಹೆಚ್ಚಿಸಬೇಕಾದ ಕಾರಣ ಸಿಬ್ಬಂದಿಯ ಕೊರತೆಯಿಂದ ಕರ್ತವ್ಯ ನಿರ್ವಹಿಸುವ ನೌಕರರಿಗೆ ವಾರದ ರಜೆಗಳು, ಹಬ್ಬದ ರಜೆಗಳು, ಅಗತ್ಯ ರಜೆಗಳು ಸಿಗುತ್ತಿಲ್ಲ. ಇದರಿಂದ ಅವರು ತಮ್ಮ ಕುಟುಂಬದ ಜೊತೆ ಸಮಯ ಕಳೆಯಲಾಗದೆ ಮಾನಸಿಕವಾಗಿ ದೂರವಾಗುತ್ತಿದ್ದಾರೆ. ಅಗೌರವದ ಭಾವನೆ. ಕೆಲವು ಕಡೆ ಮಹಿಳಾ ಪ್ರಯಾಣಿಕರು ಸಿಬ್ಬಂದಿಯನ್ನು ಏಕವಚನದಲ್ಲಿ ಮಾತನಾಡುವುದು, ಬಾಯಿಗೆ ಬಂದಂತೆ ಬೈಯುವುದು, ಸರ್ಕಾರದ ಬಸ್ಸು ನೀವ್ಯಾರು ಕೇಳೋಕೆ ಎಂದು ದರ್ಪ ತೋರುವುದು, ಅಗೌರವದಿಂದ ಮಾತನಾಡುವುದು ಸಿಬ್ಬಂದಿಯ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತಿದೆ. ತಾಂತ್ರಿಕ ಸಿಬ್ಬಂದಿಗಳಿಗೆ ಅಗಾಧವಾದ ಒತ್ತಡ. ಈ ಯೋಜನೆಯಿಂದ ಮಿತಿಮೀರಿದ ಪ್ರಯಾಣಿಕರಿಂದ ತುಂಬಿ ತುಳುಕುವ ಬಸ್ಸುಗಳು ಕಾಲಮಿತಿ ಇಲ್ಲದೆ ಕೆಟ್ಟು ನಿಲ್ಲುತ್ತಿವೆ. ವಿಪರೀತ ಎನ್ನುವಂತೆ ಪದೇ ಪದೇ ತಾಂತ್ರಿಕ ನಿರ್ವಹಣೆಗೆ ಒಳಪಡುತ್ತಿವೆ. ಈ ತಾಂತ್ರಿಕ ನಿರ್ವಹಣೆ ನಡೆಸುವ ಘಟಕ ಮತ್ತು ಕಾರ್ಯಾಗಾರಗಳಲ್ಲಿನ ತಾಂತ್ರಿಕ ಸಿಬ್ಬಂದಿಗಳಿಗೆ ಹೆಚ್ಚಿನ ಕೆಲಸದ ಒತ್ತಡ ಸೃಷ್ಟಿಯಾಗುತ್ತಿದೆ. ಹೆಚ್ಚಿದ ಕೆಲಸ ಒತ್ತಡದಿಂದ ತಾಂತ್ರಿಕ ಸಿಬ್ಬಂದಿಗಳು ಹೈರಾಣಾಗುತ್ತಿದ್ದಾರೆ. ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ. ವಾಹನಗಳ ತಾಂತ್ರಿಕ ಕಾರಣಗಳಿಗೆ ಅವಘಡವಾದಾಗ ಈ ಯೋಜನೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ತಾಂತ್ರಿಕ ಸಿಬ್ಬಂದಿಗಳ ಮೇಲೆ ಶಿಸ್ತು ಕ್ರಮ ಮತ್ತು ದಂಡ ಪ್ರಕ್ರಿಯೆಗಳು ಹೆಚ್ಚಾಗಿವೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೆಲ್ಲ ಸಮಸ್ಯೆಗಳು ಈ ಶಕ್ತಿ ಯೋಜನೆ ಎಂಬ ಮಾಯಾಂಗನೆಯಿಂದ ಸಾರಿಗೆ ನೌಕರರಿಗೆ ಆಗುತ್ತಿದೆ ಎಂದು. ಶಕ್ತಿ ಯೋಜನೆ ಒಳ್ಳೆಯದೇ, ಆದರೆ ಅದನ್ನು ಜಾರಿ ಮಾಡೋ ಮುಂಚೆ ಬಸ್ಸುಗಳ ಸಂಖ್ಯೆ, ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಿಸಬೇಕಿತ್ತು. ಮೂಲ ಸೌಕರ್ಯವಿಲ್ಲದೆ ಕೇವಲ ಯೋಜನೆಯ ಭಾರವನ್ನು ಸಾರಿಗೆ ನೌಕರರ ಹೆಗಲ ಮೇಲೆ ಹಾಕಿರೋದು ಎಷ್ಟು ಸರಿ. ಈ ವಿಡಿಯೋವನ್ನು ಆದಷ್ಟು ರಾಜ್ಯದ ಮೂಲೆ ಮೂಲೆಯ ಜನರು ನೋಡುವಂತೆ ಶೇರ್ ಮಾಡಿ. ಜನರಿಗೆ ಸಾರಿಗೆ ನೌಕರರ ಕಷ್ಟಗಳು ತಿಳಿಯಲಿ. ಸರ್ಕಾರಕ್ಕಂತೂ ಸಾರಿಗೆ ನೌಕರರ ಕೂಗು ಕೇಳಿಸುತ್ತಿಲ್ಲ. ಜನರ ಮೂಲಕವಾದರೂ ಕೇಳಿಸುವಂತಾಗಲಿ. ನಮಗೆ ಯೋಜನೆ ಬೇಡ ಅಂತಿಲ್ಲ, ಆದರೆ ನೌಕರರನ್ನು ಉಳಿಸಿ, ಸಾರಿಗೆ ಸಂಸ್ಥೆಯನ್ನು ಉಳಿಸಿ ಅನ್ನೋದಷ್ಟೇ ನಮ್ಮ ಕಳಕಳಿ. ಸಾರಿಗೆ ನೌಕರರ ಪರವಾಗಿ ಸದಾ ದನಿ ಎತ್ತಲು ಮರೆಯದೆ ಈ ಸಾರಿಗೆ ಕೂಗು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾರ್ಮಿಕ.